ಪ್ಲಾಂಟೇಶನ್ ಇನ್ಫೋಗೆ ಸ್ವಾಗತ. ಇವತ್ತು ನಾನು ತುಂಬ ಮಳೆ ಬೀಳುವ ಸಮಯದಲ್ಲಿ ಉಂಟಾಗುವ ಕಾಯಿ ಉದುರುವಿಕೆ ಅಥವಾ ಎಲೆ ಉದುರುವಿಕೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುತ್ತೇನೆ. ಕಾಫಿ ಗಿಡದಲ್ಲಿ ತುಂಬ ಮಳೆ ಬೀಳುವ ಸಮಯದಲ್ಲಿ ಮಾನ್ಸೂನ್ ರಾಟ್ನಿಂಗಾಗಿ ಕಾಫಿ ಮತ್ತು ಎಲೆಗಳು ಉದುರುತ್ತವೆ. ಇದರ ನಿಯಂತ್ರಣಕ್ಕಾಗಿ ನಾವು ಸರಿಯಾದ ರೀತಿಯಲ್ಲಿ ಡ್ರೈನೇಜನ್ನು ನಿರ್ಮಾಣ ಮಾಡಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು. ಹಾಗೂ ಕಾಫಿ ಗಿಡಗಳಿಗೆ ಫಂಗಿಸೈಡನ್ನು ಸ್ಪ್ರೇ ಮಾಡಬೇಕು. ಇದರಲ್ಲಿ ಉತ್ತಮವಾದ ಫಂಗಿಸೈಡ್ ಅಂದರೆ ಎಪಾಕ್ಸಿಕೊನಜೋಲ್. ಇದನ್ನು 1 ಬ್ಯಾರಲ್ಗೆ 200 ml ಅಂತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಅಥವಾ ಟೆಬುಕೊನಜೋಲನ್ನು ಕೂಡ 200 ml 1 ಬ್ಯಾರಲ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಇದರ ಜೊತೆಗೆ ನಾವು ಹಾರ್ಮೋನ್ ಆದ ಪ್ಲಾನೋಫಿಕ್ಸನ್ನು 1 ಬ್ಯಾರಲ್ಗೆ 50 ml ಅಂತೆ ಸೇರಿಸಿ ಸ್ಪ್ರೇ ಮಾಡಿದರೆ ಇದನ್ನು ನಿಯಂತ್ರಣದಲ್ಲಿ ಇಡಬಹುದು. ಇದು ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಈ ರೀತಿಯ ಸ್ಪ್ರೇ ಮಾಡುವುದರಿಂದ ಕಾಫಿ ಉದುರುವುದು ಹಾಗೂ ಎಲೆಗಳ ಉದುರುವಿಕೆಯನ್ನು ತಡೆಯಬಹುದು. ಹಾಗೂ ಈ ಸ್ಪ್ರೇಯನ್ನು ಗಿಡದ ಎಲ್ಲ ಸೈಡು ಮಾಡಬೇಕಾಗುತ್ತೆ. ಗಿಡದ ಕೆಳಗೂ ಮಾಡಬೇಕಾಗುತ್ತೆ, ಗಿಡದ ಮೇಲೇನೂ ಮಾಡಬೇಕು, ಹಾಗೂ ಕಾಯಿಗಳ ಮೇಲೂ ಮಾಡಬೇಕು. ಹಾಗೂ ಎಲ್ಲ ಸೈಡು ಈ ರೀತಿ ಸ್ಪ್ರೇ ಮಾಡುವುದರಿಂದ ಕಾಫಿ ಉದುರುವಿಕೆ, ಎಲೆ ಉದುರುವಿಕೆಯನ್ನು ನಾವು ತಡೆಯಬಹುದು. ಹಾಗಾಗಿ ಮಳೆಗಾಲದಲ್ಲಿ ಈ ರೀತಿಯ ಲಕ್ಷಣವನ್ನು ನಿಮ್ಮ ಗಿಡಗಳಲ್ಲಿ ನೋಟಿಸ್ ಮಾಡಿದರೆ ನೀವು ಶೀಘ್ರವಾಗಿ ಟೆಬುಕೊನಜೋಲ್ ಅಥವಾ ಎಪಾಕ್ಸಿಕೊನಜೋಲ್ ಯಾವುದಾದ್ರೂ ಒಂದು ಫಂಗಿಸೈಡನ್ನು ಲೀಟರಿಗೆ 1 ml ಅಂತೆ ಮಿಕ್ಸ್ ಮಾಡಿ ಅದರ ಜೊತೆಗೆ 1 ಬ್ಯಾರಲ್ಗೆ 50 ml ಅಂತೆ ಪ್ಲಾನೋಫಿಕ್ಸನ್ನು ಆ್ಯಡ್ ಮಾಡಿ ಅದರ ಜೊತೆಗೆ ಒಂದು ಗಮ್ಮನ್ನು ಹಾಕಿ ಸ್ಪ್ರೇ ಮಾಡಿ. ಇದರಿಂದ ನಿಮ್ಮ ಗಿಡವು ಎಲೆ ಉದುರುವುದು, ಕಾಯಿ ಉದುರುವುದು ನಿಲ್ಲಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಶೇರ್ ಮಾಡಿ. ಥ್ಯಾಂಕ್ ಯು.